ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಪಾರ್ಕಿಂಗ್ ನ ವಿಚಾರವಾಗಿ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ನೀವು ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡಿ, ಮೆಸೇಜ್ ಕೂಡ ಮಾಡಬಹುದು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಪ್ರಕಾಶ್ ರೆಡ್ಡಿ ಚಿತ್ರದುರ್ಗದಿಂದ. ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್, ತಮಗೇನ್ ಅನ್ಸುತ್ತೆ? ತಮ್ಮ ಅಭಿಪ್ರಾಯ ಏನು ಸರ್? ಈ ತರ ಮಾಡ್ತಾ ಹೋದ್ರೆ ಬೆಂಗಳೂರಲ್ಲಿ ಇರೋದು ಬದುಕೋದು ಕಷ್ಟ ಆಗುತ್ತೆ ಸರ್. ಚಿಕ್ಕದಾಗಿ ಏನೋ ಮನೆ ಕಟ್ಕೊಂಡಿರ್ತಾರೆ ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಹೊರಗಡೆ ಬೈಕ್ ಅಥವಾ ಕಾರ ನಿಲ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅಂತವ್ರ ಮೇಲೆಲ್ಲ ದಂಡ ಹಾಕ್ತಾ ಹೋದ್ರೆ ಅವ್ರು ಬರೀ ದುಡಿದೆಲ್ಲ ಜೀವನ ಎಲ್ಲ ಬರೀ ದಂಡ ಕಟ್ಟೋದಾಗುತ್ತಲ್ಲ ಸರ್. ಈ ತರ ಆದ್ರೆ ಬದುಕೋದೇನೆ, ಅದಕ್ಕಿಂತ ಸುಮ್ಮನೆ ಸ್ವಲ್ಪ ವಿಷ ಕೊಟ್ಬಿಟ್ರೆ ಅಲ್ಲಿರೋರೆಲ್ಲ ನೆಮ್ಮದಿಯಾಗಿ ಸಾಯ್ತಾರೆ ನೋಡಿ. ಓಕೆ, ಪ್ರಕಾಶ್ ರೆಡ್ಡಿ ಅವರೇ ಧನ್ಯವಾದ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಬಸವರಾಜ್ ಅಂತ ದುರ್ಗದಿಂದ. ಬಸವರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್, ತಮಗೇನ್ ಅನ್ಸುತ್ತೆ? ನೀರಿಗೆ ಟ್ಯಾಕ್ಸು, ಕಸಕ್ ಟ್ಯಾಕ್ಸು, ಈಗ ಪಾರ್ಕಿಂಗು ಟ್ಯಾಕ್ಸ್. ಈಗ ವಾಹನದ ತೆರಿಗೆ ತಗೊಂಡಿರ್ತಾರ, ಆರ್ಟಿಒ ಮೂಲಕ ತಗೊಂಡಿರ್ತಾರೆ ಸರ್ಕಾರ. ಮತ್ತೆ ಇದು ಯಾಕೆ ಮತ್ತೆ ಹೊರೆ ಅವ್ರ ಮೇಲೆ ವಾಹನ ತಗೊಂಡವ್ರ ಹೊರೆ ಇದು ಪಾರ್ಕಿಂಗ್ ಚಾರ್ಜ್ ಅಂತ ತಗೋತಾರಂತೆ ವರ್ಷ ವರ್ಷ. ಪಾರ್ಕಿಂಗ್ ಚಾರ್ಜ್ ಯಾಕ ಸರ್? ಅದು ರನ್ನಿಂಗ್ ಚಾರ್ಜ್ ಓಡಾಟದ್ದು ಎಲ್ಲ ತಗೊಂಡಿರ್ತಾರಲ್ಲ ಅವರು, ಮತ್ತೆ ಇದ್ರ ಮೇಲೆ ಆದ್ರೂ ಹೊರೆ ಹಾಕಿದ್ರೆ ಬರ್ಡನ್ ಆಗಲ್ಲ ಅವರು. ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬಾಗಲಕೋಟೆಯಿಂದ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಎಸ್ ಜಗದೀಶ್ ಅವರೇ, ನಿಮ್ಗೇನ್ ಅನ್ಸುತ್ತೆ? ಸರ್ಕಾರ ಮಾಡ್ತಾರೆ ಸರಿನಾ? ಸರ್, ಸರ್ಕಾರ ಮಾಡ್ತಿರೋದು ಜನರಿಗೆ ಹೊರೆ ಆಗ್ತಿದೆ ಸರ್. ಈಗಾಗಲೇ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ಈ ತರ ಏನಾದ್ರು ಪ್ಲಾನ್ ಮಾಡಿ ಜನರಲ್ಲಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೋ ಏನೋ ಅಂತ ಅನಿಸ್ತಾ ಇದೆ ಸರ್. ಆದ್ರೆ ಈ ತರ ದಂಡಾಸ್ತ್ರ ಮಾಡೋದ್ರಿಂದ ಈಗ ವಾಹನ ಮಾಲೀಕರಿಗೆ ಈಗಾಗಲೇ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಆಗಾಗಲೇ ತೊಂದರೆಯಲ್ಲಿದ್ದಾರೆ. ಅಂದ್ರೆ ಆರ್ಥಿಕವಾಗಿ ಮತ್ತಷ್ಟು ಹೊರೆಯಾಗುವ ಒಂದು ಸಾಧ್ಯತೆ ಇದೆ ಸರ್ ಇದರಿಂದ. ಓಕೆ, ಧನ್ಯವಾದ ಜಗದೀಶ್ ಸರ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಶ್ರೇಯಸ್ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಶ್ರೇಯಸ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ತಮಗೇನ್ ಅನ್ಸುತ್ತೆ? ಈಗ ಮನೆ ಮುಂದೆ ವಾಹನ ನಿಲ್ಲಿಸಬೇಕು ಅಂತಂದ್ರೆ ಶುಲ್ಕ ಕಟ್ಟಬೇಕು ಇನ್ ಮುಂದೆ. ಸರ್, ಈ ತರ ಎಲ್ಲ ಮಾಡೋದ್ರ ಬದಲು ಇವರು DBA ವತಿಯಿಂದ ಪ್ರತಿ ಮನೆ ಕಟ್ಬೇಕಾದ್ರೆ ಲೈಸೆನ್ಸ್ ಕೊಡ್ತಾರಲ್ಲ, ಸೆಲ್ಲರ್ ಪಾರ್ಕಿಂಗ್ ಇದ್ ಮಾಡಿ ಅವ್ರ ಓನ್ ವೆಹಿಕಲ್. ಎಕ್ಸಾಂಪಲ್, ಈಗ ನಾವು ವಿಜಯನಗರ ಇರೋದು, ಈಗ ನಮಗೂ ಪಾರ್ಕಿಂಗ್ ತುಂಬಾ ಸಮಸ್ಯೆ ಇದೆ. ಯಾಕಂದ್ರೆ ಮೆಟ್ರೋ ಪಾರ್ಕಿಂಗ್ಸ್ ಇವೆಲ್ಲ ನೋಡಿದಾಗ ಯಾರೋ ಬರ್ತಾರೆ, ದಿನ ಬೆಳಗಾದ್ರೆ ನಿಲ್ಲಿಸ್ತಾರೆ, ನಮ್ಮ ಮನೆ ಮುಂದೆ ನಮ್ ಗಾಡಿ ನಿಲ್ಲಿಸ್ಕೊಳಕ್ಕೆ ಜಾಗ ಇರಲ್ಲ. ಸೊ ಹಿಂಗೆಲ್ಲ ಮಾಡೋದ್ರ ಬದಲಿಗೆ ನಾವು ಊರಿಂದ ಊರಿಗೆ ಬಂದು ಜೀವನ ಕಟ್ಕೊಂಡಿರ್ತೀವಿ. ಅದನ್ನೆಲ್ಲ ನೋಡಿದಾಗ ಈಗ ನಾವು ರೆಂಟ್ ಕೊಟ್ಟು ಇದೆಲ್ಲ ಮಾಡಿದಾಗ ಇವ್ರ ಓನರ್ಸ್ ಗಳಿಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಸೆಲ್ಲರ್ ಪಾರ್ಕಿಂಗ್ ಅಲ್ಲಿ. ಫೈನ್, ಥ್ಯಾಂಕ್ ಯು ಶ್ರೇಯಸ್.